ಶಾಂತಿ. ಕೆಲವು ಸಮಯದವರೆಗೆ ನಾನು ಸಮಯದಿಂದ ಪರೆ ಹಾಗೂ ಸಮಯದ ಒಳಗಿನ ಸರ್ವ ಬಂಧನಗಳಿಂದ ಸರ್ವ ನಿಯಮಗಳಿಂದ ಪರೆ ನನ್ನ ನಿರಾಕಾರಿ ಸಂಪೂರ್ಣ ಸ್ಥಿತಿಯಲ್ಲಿ ಕಾಲಾತೀತ ಆತ್ಮನ ಸತ್ಯ ಸ್ವರೂಪದಲ್ಲಿ ಅನುಭವ ಮಾಡುತ್ತಿರುವೆನು. ಯಾಕೆಂದರೆ ನಾನು ಈ ನಾಟಕದಿಂದ ಪರೆಯಾಗಿರುವಂತಹ ಅತಿಶುದ್ಧ ನ್ಯಾರ ಪ್ಯಾರ ಆತ್ಮನಾಗಿರುವೆ. ಈ ವಿಶ್ವ ಒಂದು ನಾಟಕ ಮಂದಿರವಾಗಿದೆ. ಇಲ್ಲಿ ಪ್ರತಿ ಕ್ಷಣವೂ ಆಟದ ರೂಪದಲ್ಲಿ ನಾಟಕವು ಚಲಿಸುತ್ತಲಿದೆ. ಈ ನಾಟಕದಲ್ಲಿ ಶರೀರವೆಂಬ ಆಟದ ಸಾಮಾನನ್ನ ಪಡೆದುಕೊಂಡು ನಾನು ಆತ್ಮ ಮಾನವ ಜೀವನದ ಅನೇಕ ಅನುಭವಗಳನ್ನು ಮಾಡಿ ಅವೆಲ್ಲವುಗಳಿಂದ ಮುಕ್ತವಾಗಿ ನನ್ನ ಮೂಲ ನಿರಾಕಾರಿ ಸತ್ಯದಲ್ಲಿ ಸ್ಥಿತವಾಗಿದ್ದೇನೆ. ಯಾಕೆಂದರೆ ಅಜ್ಞಾನ ಕಾಲದಲ್ಲಿ ಮನುಷ್ಯ ಜೀವನದಲ್ಲಿ ಈ ಆಟದ ಗೊಂಬೆಯನ್ನ ನಾನೇ ಎಂಬ ಭ್ರಮೆಯಲ್ಲಿ ಜೀವಿಸುತ್ತಾ ಈ ಗೊಂಬೆಯೊಳಗಿರುವ ಸುಖವು ನನ್ನ ಸುಖವೆಂದು, ಈ ಗೊಂಬೆಯೊಳಗೆ ಇರುವ ಎಲ್ಲ ದುಃಖ ಚಿಂತೆಯು ನನ್ನದೆಂದು ತಿಳಿದು ದುಃಖಿಯಾಗಿ ಅಶಾಂತವಾದ ಜೀವನದ ಅನುಭವ ಮಾಡಿದೆ. ನನಗೀಗ ಅರ್ಥವಾಗಿದೆ, ನಾನು ಈ ಗೊಂಬೆಯಿಂದಲೂ ಪರೆಯಾಗಿರುವ ನಿರಾಕಾರಿ ಅವಿನಾಶಿ ಆತ್ಮನಾಗಿದ್ದೇನೆ. ಗೊತ್ತಿಲ್ಲದೆ ಸತ್ಯವನ್ನ ಮರೆತು ನಾಟಕದ ದೃಶ್ಯಗಳಲ್ಲಿ ನಾನು ನನ್ನನ್ನೇ ಮರೆತು ಹೋಗುತ್ತಿದ್ದೆ. ಈ ಕಟ್ಪುತ್ಲಿಯ ಈ ಗೊಂಬೆಗಳ ಪ್ರಪಂಚದಲ್ಲಿ ಸಜೀವವಾಗಿ ಕಾಣುತ್ತಿರುವಂತಹ ಈ ಜಗತ್ತನ್ನು ನೋಡಿ ನಾನು ನಿಜವೆಂದು ಮೋಸದ ಆಟದಲ್ಲಿ ನನ್ನನ್ನೇ ನಾನು ಮರೆತು ಹೋಗಿದ್ದೆ. ನನಗೀಗ ಸಂಪೂರ್ಣ ಸತ್ಯವು ಅರ್ಥವಾಗಿ ಬಿಟ್ಟಿದೆ. ನಾನು ಗೊಂಬೆಯಲ್ಲ, ನಾನು ಗೊಂಬೆಯನ್ನ ನಡೆಸುವ ಚಾವಿಯಾಗಿದ್ದೇನೆ. ಈ ಗೊಂಬೆಯಲ್ಲಿ ಜೀವ ತುಂಬುವ ಶಕ್ತಿಯಾಗಿದ್ದೇನೆ. ಈ ಗೊಂಬೆಯ ಪ್ರಭಾವವು ನನಗೆ ಈಗೇನನ್ನೂ ಮಾಡಲಾರದು. ನಾನಿರುವುದೇ ಸಮಯಾತೀತ, ನಾನಿರುವುದೇ ಸರ್ವ ಬಂಧನಗಳಿಂದ ಸದಾ ಪರೆ. ಈಗ ನಾನು ಈಶ್ವರನ ಶ್ರೀಮತದ ಅನುಸಾರ ನನ್ನ ಸತ್ಯದಲ್ಲಿ ಸ್ಥಿತವಾಗಿ ನನ್ನ ಸಂಪೂರ್ಣತೆಯ ಅನುಭವ ಮಾಡುತ್ತಿದ್ದೇನೆ. ಈಗ ನನಗೆ ಈ ನಾಟಕದಲ್ಲಿರುವ ಎಲ್ಲ ಗೊಂಬೆಗಳ ಒಳಗೆ ಗುಪ್ತವಾಗಿ ಅಡಗಿರುವ
ನನ್ನ ಸಮಾನವಾಗಿರುವ ನಿರಾಕಾರಿ ಆತ್ಮರ ಸತ್ಯವೂ ತಿಳಿದಿದೆ. ಹೀಗಾಗಿ ಈ ಮನಸ್ಸು ಯಾವ ಗೊಂಬೆಗಳ ಆಕರ್ಷಣೆಗೆ ಆಕರ್ಷಿತವಾಗಲಾರದು. ಈ ನಾಟಕ ಕೇವಲ ಮಾಯೆಯ ಒಂದು ಜಾಲವಾಗಿದೆ, ಕೇವಲ ಭ್ರಮೆಯಾಗಿದೆ. ಇದು ನಿಜವಲ್ಲವೆಂಬ ಸತ್ಯವೂ ನನಗೆ ಅರ್ಥವಾಗಿದೆ. ನಾಟಕದ ಪ್ರತಿ ಮೂಲ ಕಥೆ ಹಾಗೂ ಪ್ರತಿಯೊಬ್ಬರ ಕಥೆಯೂ ಕೂಡ ನಾಟಕದ ಅನುಸಾರ ಸ್ಕ್ರಿಪ್ಟೆಡ್ ಇದೆ, ಮೊದಲೇ ನೋಂದವಾಗಿದೆ. ಹೀಗಾಗಿ ಇಲ್ಲಿ ಯಾವುದೂ ಹೊಸದಿಲ್ಲ, ಇಲ್ಲಿ ಯಾವುದೂ ಸಹ ನಿಜವೂ ಅಲ್ಲ, ಕೇವಲ ಭ್ರಮೆಯ ಪ್ರಪಂಚವಿದು. ಈಗ ನಾನು ಈ ನಾಟಕದೊಳಗಿನ ಕಥೆಯ ಜೊತೆಗಿನ ಮೋಹ, ಈ ಗೊಂಬೆಯ ಮೇಲಿರುವ ಮೋಹದಿಂದ ಮುಕ್ತವಾಗಿ ನಾನು ನನ್ನ ಮೂಲ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತವಾಗಿ ಬಿಟ್ಟಿದ್ದೇನೆ. ನನಗೀಗ ಸ್ವಯಂ ಪರಮಾತ್ಮ ತಂದೆ ವರದಾನ ನೀಡುತ್ತಿದ್ದಾರೆ. ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಅನುಭವ ಮಾಡುವಂತಹ ತೃಪ್ತ ಆತ್ಮ ಭವ. ಯಾಕೆಂದರೆ ನಾನು ಮೂಲತಃ ತೃಪ್ತ ಆತ್ಮನಾಗಿದ್ದೇನೆ. ಸರ್ವ ಇಚ್ಛೆಗಳಿಂದ ಪರೇ ಸ್ಥಿತಿ ನನ್ನದು. ಬಾಬಾ ನನಗೆ ನನ್ನ ಸತ್ಯದ ಅರಿವು ಮಾಡಿಕೊಡಲು ವರದಾನದ ರೂಪದಲ್ಲಿ ವರದಾನ ನೀಡಿ ನನಗೆ ತಮ್ಮ ಸಮಾನ ಸ್ಥಿತಿಯಲ್ಲಿ ಮೇಲೆತ್ತುತ್ತಿದ್ದಾರೆ. ದಾತಾನ ಸಂತಾನ, ನಾನು ಆತ್ಮ ಮಾಸ್ಟರ್ ದಾತ ಆಗಿ ಸರ್ವ ವಿಘ್ನಗಳಿಂದ ಪರೆ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಈ ಜಗತ್ತಿನ ವಿಸ್ತಾರವನ್ನ ನೋಡಿಯೂ ಸಹ ನನಗೆ ಯಾವುದೇ ರೀತಿಯ ಈ ಜಗತ್ತಿನಲ್ಲಿರುವ ಏನೆಲ್ಲ ಮಾತುಗಳನ್ನು ಕೇಳಿಯೂ ಸಹ ನನಗೆ ಯಾವುದೇ ಪ್ರಭಾವ ಬೀರುತ್ತಿಲ್ಲ. ಯಾಕೆಂದರೆ ಅರ್ಥವಾಗಿ ಬಿಟ್ಟಿದೆ, ಇದು ಒಂದು ಮಾಡಲ್ಪಟ್ಟ ನಾಟಕವಾಗಿದೆ. ಡ್ರಾಮಾ ಎಂಬ ಸೂತ್ರದ ಮೂಲಕ ನಡೆಯಲ್ಪಡುತ್ತಿರುವ ಸೂತ್ರದ ಆಟವಾಗಿದೆ. ಈ ಆಟದಲ್ಲಿ ಕಳೆದುಕೊಳ್ಳುವುದು ಏನೂ ಇಲ್ಲ, ಪಡೆಯಬೇಕಾಗಿರುವುದು ಏನೂ ಇಲ್ಲ. ನಾನಾತ್ಮ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯ ಸಂಪೂರ್ಣತೆಯ ಹಾಗೂ ತೃಪ್ತವಾಗಿರುವ ಅನುಭವ ಮಾಡುತ್ತಿರುವೆನು. ಎಷ್ಟು ಸುಂದರ ಸತ್ಯವಾದ ಅನುಭೂತಿ ನನ್ನದು. ಈ ಪರಮ ಸ್ಥಿತಿಯಲ್ಲಿ ಮನಸ್ಸು ತೃಪ್ತಿಯ ಸಂಪೂರ್ಣತೆಯ ಅನುಭವ ಮಾಡುತ್ತಿದೆ. ನನಗೀಗ ಹೃದಯದಿಂದ ಗೀತೆಯು ಕೇಳಿ ಬರುತ್ತಿದೆ. ಪಾನಾಥ ಸೋಪಾಲಿಯ. ಬುದ್ಧಿಯು ಈಗ ಸ್ಥಿರವಾಗಿ, ಮನಸ್ಸು ಶೀತಲವಾಗಿ ಪರಮಾತ್ಮನ ಸನ್ಮುಖದಲ್ಲಿ ಸತ್ಯದ ಅನುಭವ ಮಾಡುತ್ತಿವೆ. ನನಗೀಗ
ಸಂಪನ್ನತೆ ಹಾಗೂ ಕರ್ಮಾತೀತ ಆಗಿರುವ ನಶೆಯು ಮತ್ತಷ್ಟು ಏರುತ್ತಿದೆ. ಬಾಬಾ ನನಗೆ ಇಶಾರೆ ಕೊಡುತ್ತಿದ್ದಾರೆ, ಮಗು, ನೀನು ಸಂಪನ್ನ ಕರ್ಮಾತೀತ ಆತ್ಮನಾಗಿರುವೆ ಎಂದು. ಕರ್ಮಾತೀತ ಆಗುವ ಕರ್ಮಗಳ ಲೆಕ್ಕ ಪತ್ರದಿಂದ ನಾನು ಸದಾ ಮುಕ್ತವಾಗಿದ್ದೇನೆ. ಸೇವೆ. ಬಾಬಾ ರೋಲ್ನ ಮೂಲಕ ಸೇವೆ ಮಾಡಿಸುತ್ತಿದ್ದರು. ಸೇವೆಯ ಫಲ ಅಪೇಕ್ಷೆಯಿಂದ ಹಾಗೂ ಸೇವೆಯ ಯಾವುದೇ ಬಂಧನ ನನಗೆ ಬಂಧಿಸಲಾರದು, ಆಕರ್ಷಿಸಲಾರದು. ಯಾವುದೇ ರೀತಿಯ ಹದ್ದಿನ ರಾಯಲ್ ಇಚ್ಛೆಗಳೂ ಸಹ ನನ್ನನ್ನು ಕಟ್ಟಿ ಹಾಕಲಾರವು. ಈ ದೇಹದ ಬಂಧನ, ದೇಹದ ಸಂಬಂಧಗಳ ಬಂಧನ ಹಾಗೂ ಯಾವುದೇ ರೀತಿಯ ಸ್ವಭಾವ ಸಂಸ್ಕಾರಗಳ ಬಂಧನವೂ ಸಹ ನನ್ನನ್ನು ತನ್ನೆಡೆಗೆ ಆಕರ್ಷಿಸಲಾರದು. ಯಾಕೆಂದರೆ ನನಗೀಗ ತಿಳಿದಿದೆ, ಸೇವೆ ಬಾಬರವರದಾಗಿದೆ. ಈ ನಾಟಕ ಮಾಡಲ್ಪಟ್ಟದ್ದಾಗಿದೆ. ಇದು ಕೇವಲ ರಿಪೀಟ್ ಆಗುತ್ತಿರುವುದನ್ನು ನಾನು ಸಾಕ್ಷಿಯಾಗಿ ನೋಡುತ್ತಿರುವೆ. ಹೀಗಾಗಿ ನನ್ನ ಶ್ರೇಷ್ಠ ಸ್ಥಿತಿಯ ಪ್ರಭಾವ ರೋಲ್ನ ಮೇಲೆ ಆಗುತ್ತಿದೆ. ರೋಲ್ನ ಪ್ರಭಾವದಿಂದ ನಾನು ಮುಕ್ತವಾಗಿದ್ದೇನೆ. ಹೀಗಾಗಿ ಬಾಬಾ ಹಾಗೂ ನಾನು ಆತ್ಮ ನಮ್ಮ ಮೂಲ ಸ್ಥಿತಿಯಲ್ಲಿ, ಮೂಲಧಾಮದಲ್ಲಿ ಆರಾಮದ ಅನುಭವ ಮಾಡುತ್ತಿರುವೆವು. ಓಂ ಶಾಂತಿ.